ಇಲ್ಲ, ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ಇದೆ. ಈ ವರ್ಷನೇ ಮಾರ್ಟಿನ್ ರಿಲೀಸ್ ಆಗುತ್ತೆ, ಈ ವರ್ಷನೇ ಕೆಡಿನೂ ರಿಲೀಸ್ ಆಗುತ್ತೆ. ವರ್ಷಕ್ಕೆ 2 ಸಿನಿಮಾ ಆಯ್ತಲ್ಲ. ಇಲ್ಲ, ಇನ್ನ ಲೇಟ್ ಮಾಡೋದು. ಇಲ್ಲ, ಅದನ್ನೇ ಇನ್ನು ಲೇಟ್ ಆಗಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಕೆಡಿನೂ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನೇನಿದೆ ಸಾಂಗ್ಸ್ ಬ್ಯಾಲೆನ್ಸ್ ಇದೆ, ಇನ್ನು ಲೇಟ್ ಮಾಡೋಕ್ಕೆ ಹೋಗಲ್ಲ. ಲೈನಪ್ಸ್ ಆಲ್ರೆಡಿ ಇದೆ. ಸಿನಿಮಾ ಇಷ್ಟು ಹ್ಯೂಜ್ ಸ್ಕೇಲಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರಲ್ಲ, ಸೊ ಇವರೇ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ಇನ್ನೆಷ್ಟು ಅದು ಸ್ಫೂರ್ತಿ ಆಗ್ತಿತ್ತು, ಇನ್ನೂ ಔಟ್ಪುಟ್ ನಾನು ಚೆನ್ನಾಗಿ ಕೊಡಬೇಕು ಅಂತ. ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತು ಗೇನ್ ಮಾಡ್ಕೊಳ್ಳೋದು, ಲುಕ್ಸ್ಗಳು ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಆಗ್ತಿತ್ತು. ಅಟ್ ಎ ಟೈಮ್ ಎಡೆಡ್ ಸಿನಿಮಾ ಮಾಡ್ತಿದ್ದು. ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಸ್ಟಾರ್ ಟೆಕ್ನಿಷಿಯನ್ಸ್, ರವಿ ವರ್ಮ ಮಾಸ್ಟರು, ಇಮ್ರಾನ್ ಮಾಸ್ಟರು, ಮುರಳಿ ಮಾಸ್ಟರ್, ಸತ್ಯ, ಇವರೆಲ್ಲ ಸ್ಟಾರ್ ಟೆಕ್ನಿಷಿಯನ್ಸ್. ಬೇರೆ ಸಿನಿಮಾ ಮಾಡ್ತಾಯಿದ್ರು ನಮ್ಮ ಸಿನಿಮಾ ಅಂತ ಹೇಳಿದ ತಕ್ಷಣ ಅವ್ರೊಂದು ಕಾಳಜಿ ಇದೆಯಲ್ಲ, ಮತ್ತು ಒಂದು ಬ್ರೇಕ್ ತೊಗೊಂಡು ನಮ್ಮ ಸಿನಿಮಾಗೋಸ್ಕರ ಬಂದು 100% ಕೊಡ್ತಾರಲ್ಲ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನೂ ಇಲ್ಲ ಅನಿಸುತ್ತೆ. ಅದೇ ಮೋಟಿವೇಶನು, ಅದೇ ನಮಗೆ ಎಂತೂ ಕೊಡೋದು. ಅಂದರೆ ಓಕೆ ಮಾಡಬೇಕು ಅಂತ ಅನಿಸೋದು. ಆ್ಯಂಡ್ ನಾವು ಚೆನ್ನಾಗಿದೆ ಅಂದ್ಕೊಂಡ್ರೆ ಇಲ್ಲ ಇನ್ನೊಂದು ಮಾಡೋಣ ಅಂತ ಟೆಕ್ನಿಷಿಯನ್ಸ್ ಯಾವಾಗ ಕೇಳ್ತಾರೋ 100% ಕೊಡ್ತಾಯಿದ್ದಾರೆ ಅಂತ ಅದ್ರ ಅರ್ಥ. ಸೊ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಮೂವಿ ಈಸ್ ಮಾರ್ಟಿನ್. ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ, ಇಟ್ ಈಸ್ ಆಲ್ ಟೆಕ್ನಿಷಿಯನ್ಸ್ ಮೂವಿ. ಇನ್ಸಿಡೆಂಟ್ ಬಗ್ಗೆ ನೀವು ಫ್ಲೈಟದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ. ಆ್ಯಕ್ಚುಲಿ ಅಫ್ಕೋರ್ಸ್ 28 ಮಿನಿಟ್ಸು ನಮಗೆ ಇಮ್ರಾನ್ ಮಾಸ್ಟರಲ್ಲಿ ಮಾಸ್ಟರ್ ಕ್ಲಿಯರ್ ಆಗಿ ಹೇಳ್ತಾರೆ. ಇಲ್ಲ ಒಂಚೂರು ಮುಂದೆ ಬನ್ನಿ ಮಾಸ್ಟರ್. ಇಲ್ಲ ನೀವು ಹೇಳಿ ಸರ್. ಇಲ್ಲ ಬನ್ನಿ. ಆ್ಯಕ್ಚುಲಿ ನಾನು ಏನಾಯಿತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ಮನುಷ್ಯ ಸತ್ತ ಮೇಲೆ ಅವನ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ. ನನ್ನ ಅನುಭವ ಏನು ಅಂದರೆ, ಮನುಷ್ಯ ಸಾಯಬೇಕಾದ್ರೆ ಅವ್ನು ಇಷ್ಟಪಟ್ಟು ಅವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇನ್ನೇನು ಎಂಡ್ ಆಯಿತು ಅಂದಾಗ ಎಲ್ಲರೂ ನೆನಪಾದರು. ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಂಕಲ್ಲು, ನನ್ನ ರಿಲೇಟಿವ್ಸು, ಸೊ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನಪಾದರು. ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅಂದ್ಕೊಂಡಿದ್ವಿ. ಸೊ ಲಕ್ಕಿಲಿ ತಿರ್ಗಾ ರೇಡಾರಿಂದ ಆಚೆ ಹೋಗಿದ್ದಿದ್ದು ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿ ಮಿರಾಕಲ್ ಅಂತ ಹೇಳೋದು. ಇನ್ನೊಂದೇನು ಆ್ಯಕ್ಚುಲಿ ಏನು ಗೊತ್ತಾ, ಆ ಥರ ಒಂದು ವರ್ಗ ಸ್ಟಾರ್ಟ್ ಆಗಿದೆ. ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ನಮ್ಮ ಜೀವನ ಕಳ್ಕೊತಾ ಇದ್ದೀವೋ ಬದುಕಿಸ್ಕೊತಾ ಇದ್ದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ, ಮಾರ್ಟಿನ್ ಸಿನಿಮಾಗಿಲ್ಲ. ಅಂದರೆ ಜೀವ, ಯಾಕೆಂದರೆ ನಮ್ಮ ತಂದೆ ತಾಯಿ ಅವರೆಲ್ಲರೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲ ಮುಗಿಸ್ಕೊಂಡು ಕ್ಷೇಮವಾಗಿ ಬರಲಿ ಅಂತ ಹಾರೈಸ್ತಾ ಇರ್ತಾರೆ. ನಾವು ಸತ್ತೋಯ್ತಾ ಇದ್ವಿ, ನಾವು ಬದುಕೊಂಡ್ಬಿಟ್ವಿ ಅಂತ ಅಂದ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಲಿಸ್ಕೋಬೇಕು, ಆ ಥರದ್ದೆಲ್ಲ ಈ ಸಿನಿಮಾಗೆ ಅವಶ್ಯಕತೆ ಇಲ್ಲ. ಎಲ್ಲ ಕಡೆನೂ ಪಾಸಿಟಿವ್ ನೆಗೆಟಿವ್ ಇದೆ. ಸೊ ದಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸಸ್. ಅಲ್ಲ, ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಅಂದರು, ನಾನು ಮಾತಾಡ್ಬಿಟ್ಟು ಅದು ಹಂಗಾಯ್ತು ಆ ಥರದ್ದೆಲ್ಲ. ನನಗೆ ಅದನ್ನು ಹೇಳೋಕ್ಕೇನೆ ನನಗೆ ಲಕ್ಷ್ಮಿನೂ ಒಂದು ಸತಿ ಕಾಲ್ ಮಾಡಿದ್ರು. ಇವನು ನಮ್ಮ ಲೋಕಿ ಕಾಲ್ ಮಾಡ್ದ. ಇಲ್ಲ ಲೋಕಿ, ನನಗೇನು ಅದನ್ನ ನೆನೆಸ್ಕೊಂಡ್ರೆ ಒಂದೊಂದು ಸತಿ ಭಯ ಆದಂಗೆ ಆಗುತ್ತೆ. ಯಾಕೆಂದ್ರೆ ಆ ಸಿಚುವೇಶನ್ ಅಲ್ಲಿ ಇದ್ವಿ ನಾವು ಅವತ್ತು. ಅಲ್ಲ, ಒಂದು ನೈಟ್ ಮೇರ್ ಅದು, ಅದನ್ನ ಅನುಭವಿಸಿರೋರ್ಗೆ ಒಂದು ದಿನ ಅವ್ರಿಗೆ ಮೈಂಡ್ ತಿರ್ಗಾ ನಾರ್ಮಲ್ ಆಗೋಕ್ಕೆ ಬೇಕಾಗಿದೆ, ಆಯಿತಾ. ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ, ಅದು ಆಗಿರೋ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ, ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು. ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳಿಗೆ ಹೋಗ್ಬಂದೆ, ಆಯಿತಾ. ನಮ್ಮ ತಂಡಕ್ಕೆ ಏನೂ ಆಗದೇ ಇರೋಂಗೆ, ತೊಂದರೆ ಆಗದೇ ಇರೋಂಗೆ ನಮಗೆ ತಿರ್ಗಾ ಕೃಪೆ ಮಾಡಿದ್ದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ನ ಕೊಟ್ಟು ದೇವ್ರುಗಳಿಗೆ ಹೋಗಿ ಬಂದೆ, ಆಯಿತಾ. ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.